Hello dear students and my dear friends, welcome back to Royson Creations YouTube ಚಾನಲ್. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ ಇಂದು ನಡೆದಂತಹ 8ನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆಯ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಉತ್ತರಗಳೊಂದಿಗೆ ಸಂಪೂರ್ಣವಾಗಿ ಕಲಿಯೋಣ ಬನ್ನಿ. ಅದಕ್ಕೂ ಮೊದಲು ವಿದ್ಯಾರ್ಥಿಗಳೇ, ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಆರಂಭಿಸ್ತಾ ಇದ್ದೇನೆ. ಫಸ್ಟ್ ಮೇನ್ 4 alternatives are given for each of the following questions or incomplete statements. Choose the correct alternative and write the complete answer along with the option for question numbers 1 to 16. ಇಲ್ಲಿ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 1 ರಿಂದ 16 ನಿಮಗೆ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಪ್ರತಿ ಪ್ರಶ್ನೆಗೂ 4 ಆಪ್ಷನ್ಸ್ಗಳಿರ್ತವೆ. ಅವುಗಳಲ್ಲಿ ಸರಿಯಾದಂಥ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೊಟ್ಟಿದ್ರು. ಮೊದಲನೆಯ ಪ್ರಶ್ನೆ, ದ ಫಾರ್ಮರ್ಸ್ ಗ್ಯಾದರ್ ದ ಫ್ರೂಟ್ಸ್ ಫ್ರಮ್ ದಿ ಆರ್ಚರ್ಡ್. ದ ಸಿನೋನಿಮ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್ ಇಸ್ ಡ್ಯಾಶ್. ಇಲ್ಲಿ ಗ್ಯಾದರ್ ಎಂಬ ಪದಕ್ಕೆ ಸಿನೋನಿಮ್ ಅಂದರೆ ಸಮಾನಾರ್ಥಕ ಪದ ಆಪ್ಷನ್ ಬಿ ಕಲೆಕ್ಟ್. ಕ್ವೆಶ್ಚನ್ ನಂಬರ್ 2, ಮೋಸ್ಟ್ ಆಫ್ ದ ಪೀಪಲ್ ರಿಮೆಂಬರ್ ದೋಸ್ ಹೂ ಹೆಲ್ಪ್ ದೆಮ್ ಬಟ್ ಅ ಫ್ಯೂ ಆಫ್ ದೆಮ್ ಡ್ಯಾಶ್. ದಿ ಅಪ್ರೋಪ್ರಿಯೇಟ್ ಆಂಟೋನಿಮ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್ ಇಸ್ ಡ್ಯಾಶ್. ಇಲ್ಲಿ ಅಂಡರ್ಲೈನ್ ಮಾಡಿರುವಂಥ ಪದ ರಿಮೆಂಬರ್, ಇದರ ಆಪೋಸಿಟ್ ವರ್ಡ್ ಆಪ್ಷನ್ ಎ ಫರ್ಗೆಟ್. ಕ್ವೆಶ್ಚನ್ ನಂಬರ್ 3, ಮಿಸ್ಟರ್ ವರ್ಧನ್ ಈಸ್ ಅ ಡ್ಯಾಶ್ engineer. He is also dash singer. The appropriate articles to be filled in the blanks are option C and A. Mr. Vardhan is an engineer. He is also a singer. Question number 4, the students had a dash day at the science center. The appropriate form of the word to be filled in the blank is dash. Option D, wonderful is the correct answer. Question number 5, dash people always love to solve a mathematical dash. The appropriate words to be filled in the blanks are dash. Option B, some. Some people always love to solve a mathematical sum. Next, question number 6, Rahim is a kind man. He always helps others. The underlined words in the above sentence is a or an dash. ಇಲ್ಲಿ ವಿದ್ಯಾರ್ಥಿಗಳು ಅಂಡರ್ಲೈನ್ ಮಾಡಿರುವಂಥ ಪದ ಹಿ. ಇದು ಯಾವ ಪಾರ್ಟ್ ಆಫ್ ಸ್ಪೀಚ್ ಆಗಿದೆ ಅಂತ ಕೇಳಿದರೆ ಇದು ಆಪ್ಷನ್ ಎ ಪ್ರನೌನ್ ಆಗಿದೆ. ಕ್ವೆಶ್ಚನ್ ನಂಬರ್ 7, ಸ್ಟಡಿ ದ ಫಾಲೋಯಿಂಗ್ ಪಿಕ್ಚರ್ಸ್ ಅಂಡ್ ಚೂಸ್ ದ ರೈಟ್ ಸ್ಟೇಟ್ಮೆಂಟ್ ಗಿವನ್ ಬಿಲೋ. ಇಲ್ಲಿ ವಿದ್ಯಾರ್ಥಿಗಳೇ 3 ಚಿತ್ರಗಳನ್ನು ಕೊಟ್ಟಿದ್ದಾರೆ. ಅದನ್ನು ನೋಡಿ ನಂತರ ನೀಡಿರುವಂಥ 4 ಆಪ್ಷನ್ಸ್ಗಳಲ್ಲಿ ಸರಿಯಾದಂಥ ಸ್ಟೇಟ್ಮೆಂಟನ್ನು ಗುರುತು ಮಾಡಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಟ್ರೀ ಸಿ ಈಸ್ ದ ಟಾಲೆಸ್ಟ್ ಆಫ್ ಆಲ್ ದ 3. ಕ್ವೆಶ್ಚನ್ ನಂಬರ್ 8, Samanvi is very happy dash her father has brought her a new doll. The appropriate conjunction to be filled in the blank is option D, because. Question number 9, the word play rhymes with the word dash. ಈ ವಿದ್ಯಾರ್ಥಿಗಳೇ, ಪ್ಲೇ ಎಂಬ ಪದದ ಜೊತೆ ರೈಮ್ ಆಗುವಂಥ ಪದ ಆಪ್ಷನ್ ಎ ಡೇ. ಸ್ಟಡಿ ದ ಫಾಲೋಯಿಂಗ್ ಪಿಕ್ಚರ್ ಅಂಡ್ ಚೂಸ್ ದ ಕರೆಕ್ಟ್ ಆನ್ಸರ್ ಫಾರ್ ಕ್ವೆಶ್ಚನ್ ನಂಬರ್ಸ್ 10 and 11. ಇಲ್ಲಿ ವಿದ್ಯಾರ್ಥಿಗಳೇ ಕೊಟ್ಟಿರುವ ಚಿತ್ರವನ್ನು ನೋಡಿ ನಂತರ ಪ್ರಶ್ನೆ ಸಂಖ್ಯೆ 10 ಮತ್ತು 11ಕ್ಕೆ ಉತ್ತರವನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಕ್ವೆಶ್ಚನ್ ನಂಬರ್ 10, ದ ಮ್ಯಾನ್ ಇನ್ ದಿ ಅಬವ್ ಪಿಕ್ಚರ್ ಇಸ್ ಡ್ಯಾಶ್. ಈ ಚಿತ್ರದಲ್ಲಿರುವ ಮನುಷ್ಯ ಏನು ಮಾಡ್ತಾ ಇದ್ದಾನೆ? ಎಸ್, ಯು ಆರ್ ರೈಟ್. ಆಪ್ಷನ್ ಸಿ, ಕಟಿಂಗ್ ಟ್ರೀಸ್. ನೆಕ್ಸ್ಟ್, ಕ್ವೆಶ್ಚನ್ ನಂಬರ್ 11, ದ ಪಿಕ್ಚರ್ ಟೆಲ್ಸ್ ಅಸ್ ದ್ಯಾಟ್. ಈ ಚಿತ್ರ ನಮಗೆ ಏನನ್ನು ತಿಳಿಸುತ್ತೆ ಅಂದರೆ ಆಪ್ಷನ್ ಡಿ, ವಿ ನೀಡ್ ಟು ಸೇವ್ ಟ್ರೀಸ್ ಟು ಅವಾಯ್ಡ್ ಸ್ಕೇರ್ಸಿಟಿ ಆಫ್ ವಾಟರ್. Read the given passage and choose the correct answer for question numbers 12 and 13. ಇಲ್ಲಿ ಕೊಟ್ಟಿರುವಂಥ ಪ್ಯಾಸೇಜನ್ನು ಓದಿ ನಂತರ 12 ಮತ್ತು 13ನೆಯ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಕ್ವೆಶ್ಚನ್ ನಂಬರ್ 12, ಶ್ರವಣ್ಸ್ ಪೇರೆಂಟ್ಸ್ ಲವ್ಡ್ ದ ರಿವರ್ ಬ್ಯಾಂಕ್ ಬಿಕಾಸ್. ಆಪ್ಷನ್ ಬಿ, ದೇ ಕುಡ್ ಲಿವ್ ಇನ್ ಅ ಕಾಮ್ ಆ್ಯಂಡ್ ಪ್ಲೆಸೆಂಟ್ ಪ್ಲೇಸ್. ಕ್ವೆಶ್ಚನ್ ನಂಬರ್ 13, ಶ್ರವಣ್ ಕುಮಾರ್ ಇಸ್ ನಾಟ್ ಆನ್ ಯೂಶುವಲ್ ಸನ್ ಬಿಕಾಸ್. ಆಪ್ಷನ್ ಎ, he carried his parents on his shoulder to fulfill their wish. Next, study the following scorecard of Sita and choose the correct answer for question numbers 14 and 15. ಇಲ್ಲಿ ಕೊಟ್ಟಿರುವಂಥ ಸೀತಾಳ ಸ್ಕೋರ್ ಕಾರ್ಡನ್ನು ಓದಿ ನಂತರ ನೀಡಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಕ್ವೆಶ್ಚನ್ ನಂಬರ್ 14, the subjects in which Sita scored the same marks are. ಆಪ್ಷನ್ ಡಿ, ಇಂಗ್ಲಿಷ್ ಆ್ಯಂಡ್ ಮ್ಯಾಥಮೆಟಿಕ್ಸ್. ಇಲ್ಲಿ ನಾವು ಸ್ಕೋರ್ ಕಾರ್ಡಲ್ಲಿ ನೋಡಿದಾಗ ಗೊತ್ತಾಗುತ್ತೆ ವಿದ್ಯಾರ್ಥಿಗಳೇ, ಇಂಗ್ಲಿಷ್ ಮತ್ತು ಮ್ಯಾಥಮೆಟಿಕ್ಸ್ನಲ್ಲಿ ಸೀತಾ 85 ಅಂಕಗಳನ್ನು ಪಡೆದುಕೊಂಡಿದ್ದಾಳೆ. ನೆಕ್ಸ್ಟ್, ಕ್ವೆಶ್ಚನ್ ನಂಬರ್ 15, ದ ಸಬ್ಜೆಕ್ಟ್ಸ್ ಇನ್ ವಿಚ್ ಸೀತಾ ಸ್ಕೋರ್ಡ್ ದ ಹೈಯೆಸ್ಟ್ ಆ್ಯಂಡ್ ಲೋಯೆಸ್ಟ್ ಮಾರ್ಕ್ಸ್ ಆರ್. ಆಪ್ಷನ್ ಬಿ, ಕನ್ನಡ ಆ್ಯಂಡ್
science. Question number 16. We are happy today. The appropriate question tag to be added is dash. The correct answer is option C, aren't we. Main number 2. Do as directed for question numbers 17 to 20. ಇಲ್ಲಿ 4 ಪ್ರಶ್ನೆಗಳಿದಾವೆ, ಅದಕ್ಕೆ ಉತ್ತರವನ್ನು ನಾವು ಬರೀಬೇಕಾಗುತ್ತೆ. ಕ್ವೆಶ್ಚನ್ ನಂಬರ್ 17. The teacher gives a pen to Raju. Change the above sentence into passive voice. ಇಲ್ಲಿ ವಿದ್ಯಾರ್ಥಿಗಳೇ ಈ ಪ್ರಶ್ನೆಯನ್ನು ನಾವು ಎರಡು ರೀತಿಯಲ್ಲಿ ಉತ್ತರಿಸಬಹುದು. ಮೊದಲನೇದಾಗಿ a pen is given to Raju by the teacher. ಇನ್ನೊಂದು ರೀತಿ ಬರೆಯೋದಾದರೆ Raju is given a pen by the teacher. Question number 18. Sheila comes dash France. Fill in the blank with appropriate preposition. ಇಲ್ಲಿ ವಿದ್ಯಾರ್ಥಿಗಳೇ ಸರಿಯಾದಂಥ ಪ್ರಿಪೊಸಿಷನ್ ಫ್ರಮ್ ಕೂಡ ಆಗುತ್ತೆ, ಟು ಕೂಡ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 19. ಎಸ್ಟರ್ಡೇ ಸ್ಟೂಡೆಂಟ್ಸ್ ಡ್ಯಾಶ್ ಬ್ರಾಕೆಟ್ಸಲ್ಲಿ ಕೊಟ್ಟಿರುವಂಥ ಪದಗಳು ಬಿ ಪ್ಲಸ್ ಸಿಂಗ್ ಪೇಟ್ರಿಯಾಟಿಕ್ ಸಾಂಗ್ಸ್. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಬ್ ಅಂತ ಕೊಟ್ಟಿದ್ದಾರೆ. ಸರಿಯಾದಂಥ ಉತ್ತರ ವರ್ ಸಿಂಗಿಂಗ್. ಕ್ವೆಶ್ಚನ್ ನಂಬರ್ 20. ಜೇಮ್ಸ್ ಸೆಡ್ ಟು ರೀತಾ, ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್. ಚೇಂಜ್ ದಿ ಅಬೌವ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್. ಈ ಸೆಂಟೆನ್ಸನ್ನು ವಿದ್ಯಾರ್ಥಿಗಳನ್ನ ನಾವು ರಿಪೋರ್ಟೆಡ್ ಸ್ಪೀಚ್ಗೆ ಚೇಂಜ್ ಮಾಡಿದಾಗ ಜೇಮ್ಸ್ ಟೋಲ್ಡ್ ರೀತಾ ದ್ಯಾಟ್ ಹಿ ವಾಸ್ ಗೋಯಿಂಗ್ ಟು ಮಾರ್ಕೆಟ್ ಅಂತೇಳಿ ಉತ್ತರವನ್ನು ಬರೀಬೇಕಾಗುತ್ತೆ. ಮೇನ್ ನಂಬರ್ 3. ಡೂ ಆಸ್ ಡಿರೆಕ್ಟೆಡ್ ಫಾರ್ ಕ್ವೆಶ್ಚನ್ ನಂಬರ್ಸ್ 21 to 26. ಇಲ್ಲಿ ವಿದ್ಯಾರ್ಥಿಗಳ ಒಟ್ಟು 6 ಪ್ರಶ್ನೆಗಳಿದ್ದಾವೆ, ಪ್ರತಿಯೊಂದಕ್ಕೂ 2 ಅಂಕ, ಒಟ್ಟು 12 ಅಂಕಗಳು. ಕ್ವೆಶ್ಚನ್ ನಂಬರ್ 21. ರೀಡ್ ದ ಗಿವನ್ ಪ್ಯಾಸೇಜ್ ಅಂಡ್ ಆನ್ಸರ್ ದ ಕ್ವೆಶ್ಚನ್ ದಟ್ ಫಾಲೋಸ್. ಇಲ್ಲಿ ವಿದ್ಯಾರ್ಥಿಗಳು ಕೊಟ್ಟಿರುವಂಥ ಪ್ಯಾಸೇಜನ್ನು ಓದಿ ನಂತರ ನೀಡಿರುವ ಪ್ರಶ್ನೆಗೆ ಉತ್ತರವನ್ನು ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ಹೌ ಡು ದ ಬಾಯ್ಸ್ ಇನ್ವಾಲ್ವ್ ಇನ್ ಲರ್ನಿಂಗ್ ಅಟ್ ಶಾಂತಿನಿಕೇತನ್. ನಾನು ಈಗಾಗಲೇ ಉತ್ತರವನ್ನು ವಿದ್ಯಾರ್ಥಿಗಳಲ್ಲಿ ಮಾರ್ಕ್ ಮಾಡಿದ್ದೇನೆ. ಕ್ವೆಶ್ಚನ್ ನಂಬರ್ 22. ರೀಡ್ ದ ಗಿವನ್ ಪ್ಯಾಸೇಜ್ ಅಂಡ್ ಆನ್ಸರ್ ದ ಗಿವನ್ ಕ್ವೆಶ್ಚನ್. ಅಲಿವರ್ಸ್ ಬರ್ತ್ ವಾಸ್ ನಾಟ್ ನಾರ್ಮಲ್, ಹೌ. ಇದಕ್ಕೂ ಕೂಡ ವಿದ್ಯಾರ್ಥಿಗಳನ್ನು ನಾನು ಆನ್ಸರನ್ನು ಇಲ್ಲಿ ಮಾರ್ಕ್ ಮಾಡಿದ್ದೇನೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 23. ದಿ ಇನ್ಸಿಡೆಂಟ್ಸ್ ಆಫ್ ದ ಲೆಸನ್ ದ ಸ್ವಾನ್ ಅಂಡ್ ದ ಪ್ರಿನ್ಸಸ್ ಆರ್ ಗಿವನ್ ಬಿಲೋ. ರೈಟ್ ದೆಮ್ ಇನ್ ದಿ ಆರ್ಡರ್ ಇನ್ ವಿಚ್ ದೇ ಅಕರ್ ಇನ್ ದ ಪ್ಲೇ. ದ ಸ್ವಾನ್ ಅಂಡ್ ದ ಪ್ರಿನ್ಸಸ್ ಪಾಠದಲ್ಲಿ ಬಂದಿರುವಂತಹ ಇನ್ಸಿಡೆಂಟ್ಗಳ ಬಗ್ಗೆ ಇಲ್ಲಿ ವಿದ್ಯಾರ್ಥಿಗಳು ಕೊಟ್ಟಿದ್ದಾರೆ. ಅವುಗಳು ಯಾವ ಆರ್ಡರಲ್ಲಿ ಬರ್ತವೆ ಅಂತೇಳಿ ನೀವು ಇಲ್ಲಿ ನಂಬರನ್ನು ಈ ರೀತಿ ಹಾಕಿ ಅದನ್ನು ಕರೆಕ್ಟ್ ಫಾರ್ಮಲ್ಲಿ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ಕ್ವೆಶ್ಚನ್ ನಂಬರ್ 24. ರೀಡ್ ದ ಗಿವನ್ ಪ್ಯಾರಾಗ್ರಾಫ್ ಆ್ಯಂಡ್ ಫಿಲ್ ದ ಬ್ಲ್ಯಾಂಕ್ಸ್. ಇಲ್ಲಿ ಕೊಟ್ಟಿರುವಂಥ ಪ್ಯಾಸೇಜನ್ನು ಓದಿ ವಿದ್ಯಾರ್ಥಿಗಳೇ ನಂತರ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ. ಕ್ವೆಶ್ಚನ್ ನಂಬರ್ ಎ. ಬರ್ಬ್ಯಾಂಕ್ ಡಿಸ್ಕ್ರೈಬ್ಡ್ ಹಿಸ್ ನ್ಯೂ ಹೋಮ್ ಆಸ್ ದ ಚೋಸನ್ ಸ್ಪಾಟ್. ಕ್ವೆಶ್ಚನ್ ನಂಬರ್ ಬಿ. ದ ವೆದರ್ ಅಟ್ ಕ್ಯಾಲಿಫೋರ್ನಿಯಾ ವಾಸ್ ಮೈಲ್ಡ್ ಆ್ಯಂಡ್ ದ ಸಾಯಿಲ್ ವಾಸ್ ರಿಚ್ ಆ್ಯಂಡ್ ವೇರಿಡ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 25 ಅಲ್ಲಿ ರಾಜು ಮೀಟ್ಸ್ ಹಿಸ್ ಫ್ರೆಂಡ್ ರವಿ ಅಟ್ ಅ ಲೈಬ್ರರಿ. ರೈಟ್ ಅ ಶಾರ್ಟ್ ಕಾನ್ವರ್ಸೇಷನ್ ಬಿಟ್ವೀನ್ ದೆಮ್ ಇನ್ 4 to 5 ಸೆಂಟೆನ್ಸಸ್ ಅಂತ ಕೊಟ್ಟಿದ್ದಾರೆ. ಕ್ವೆಶ್ಚನ್ ನಂಬರ್ 26 ಅಲ್ಲಿ ದ ಸ್ಟೋರಿ ಆಫ್ ಧರ್ಮವ್ಯಾದವನ್ನು ನೀವು ಈಗಾಗಲೇ ಸಪ್ಲಿಮೆಂಟರಿ ರೀಡಿಂಗಲ್ಲಿ ಓದಿದ್ದೀರಾ. ಆ ಧರ್ಮವ್ಯಾದನಲ್ಲಿದ್ದಂಥ 2 ಗುಣಗಳು ನೀವು ಯಾವುದನ್ನು ಅಡಾಪ್ಟ್ ಮಾಡ್ಕೋಬೇಕು ನಿಮ್ಮ ಜೀವನದಲ್ಲಿ ಅಂದ್ಕೊಂಡಿದ್ದೀರಾ ಅದರ ಬಗ್ಗೆ ಬರೀರಿ ಅಂತ ಕೊಟ್ಟಿದ್ದಾರೆ. ಮೇನ್ ನಂಬರ್ 4. ಆನ್ಸರ್ ಕ್ವೆಶ್ಚನ್ ನಂಬರ್ಸ್ 27 to 29 ಆಸ್ ಡಿರೆಕ್ಟೆಡ್. ಇಲ್ಲೂ ವಿದ್ಯಾರ್ಥಿಗಳ 3 ಪ್ರಶ್ನೆಗಳಿದ್ದಾವೆ, ಪ್ರತಿಯೊಂದಕ್ಕೂ 3 ಅಂಕ, ಒಟ್ಟು 9 ಅಂಕಗಳು. ಕ್ವೆಶ್ಚನ್ ನಂಬರ್ 27. ರೀಡ್ ದ ಫಾಲೋಯಿಂಗ್ ಸ್ಟ್ಯಾನ್ಸಸ್ ಆಫ್ ದ ಪೋಯಮ್ ಕೋರಮಂಡಲ್ ಫಿಶರ್ಸ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶ್ಚನ್. ಇಲ್ಲಿ ಕೊಟ್ಟಿರುವಂಥ ಕೋರಮಂಡಲ್ ಫಿಶರ್ಸ್ ಪದ್ಯವನ್ನು ಓದಿ ವಿದ್ಯಾರ್ಥಿಗಳೇ ನಂತರ ನೀಡಿರುವ ಪ್ರಶ್ನೆಗೆ ಉತ್ತರವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ದ ಫಿಶರ್ಮೆನ್ ಹ್ಯಾವ್ ಅ ಗುಡ್ ರಿಲೇಷನ್ಶಿಪ್ ವಿತ್ ನೇಚರ್, ಎಕ್ಸ್ಪ್ಲೈನ್. ನೆಕ್ಸ್ಟ್ 28th ಕ್ವೆಶ್ಚನ್. ಗಿವನ್ ಬಿಲೋ ಇಸ್ ಅ ಪ್ರೊಫೈಲ್ ಆಫ್ ಮಿಸ್ಟರ್ ಸುಹಾಸ್. ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ದ ಗಿವನ್ ಡೀಟೇಲ್ಸ್. ಇಲ್ಲಿ ಮಿಸ್ಟರ್ ಸುಹಾಸ್ ಅವರ ಪ್ರೊಫೈಲ್ ಬಗ್ಗೆ ಕೊಟ್ಟಿದ್ದಾರೆ, ಇದನ್ನು ಒಂದು ಪ್ಯಾರಾಗ್ರಾಫ್ನಲ್ಲಿ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ಕ್ವೆಶ್ಚನ್ ನಂಬರ್ 29. ಡೆವಲಪ್ ಅ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಇಲ್ಲಿ ಕೊಟ್ಟಿರುವಂಥ ಕ್ಲೂಸ್ಗಳನ್ನು ಬಳಸಿಕೊಂಡು ವಿದ್ಯಾರ್ಥಿಗಳೇ ಒಂದು ಸ್ಟೋರಿಯನ್ನು ರಚನೆ ಮಾಡಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮೇನ್ ನಂಬರ್ 5. ಕ್ವೆಶ್ಚನ್ ನಂಬರ್ 30. ರೀಡ್ ದ ಗಿವನ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಗಿವನ್ ಕ್ವೆಶ್ಚನ್ಸ್. ಇಲ್ಲಿ 4 ಮಾರ್ಕ್ಸ್ಗಳಿದ್ದಾವೆ, 2 ಪ್ರಶ್ನೆಗಳಿದ್ದಾವೆ ವಿದ್ಯಾರ್ಥಿಗಳೇ. ನಾನು ಈಗಾಗಲೇ 2 ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಇಲ್ಲಿ ಮಾರ್ಕ್ ಮಾಡಿದ್ದೇನೆ. ನೀವು ವಿಡಿಯೋವನ್ನು ಪಾಸ್ ಮಾಡಿ ಇದನ್ನು ಕೂಡ ಮಾರ್ಕ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 31. ಇಲ್ಲಿ ವಿದ್ಯಾರ್ಥಿಗಳೇ ನಿಮಗೆ ಲೆಟರ್ನ ಬರೆಯೋದಕ್ಕೆ ಕೊಟ್ಟಿದ್ದಾರೆ. ಇದಕ್ಕೆ ಒಟ್ಟು 5 ಅಂಕಗಳಿದ್ದಾವೆ. ಇಲ್ಲಿ ಮೊದಲನೇದಾಗಿ ಒಂದು ಪರ್ಸನಲ್ ಲೆಟರ್ ಇದೆ, ಇನ್ನೊಂದು ಅಫಿಷಿಯಲ್ ಲೆಟರ್ ಇದೆ. 2 ಲೆಟರ್ಗಳಲ್ಲಿ ಯಾವುದಾದ್ರೂ ಒಂದು ಲೆಟರನ್ನು ನೀವು ಉತ್ತರವನ್ನು ವಿದ್ಯಾರ್ಥಿಗಳೇ ಬರೀಬೇಕಾಗತ್ತೆ. ಈ ರೀತಿ ವಿದ್ಯಾರ್ಥಿಗಳೇ ನೀವು ನಿಮ್ಮ ಎಕ್ಸಾಮನ್ನು ಚೆನ್ನಾಗಿ ಬರೆದಿದ್ದೀರಾ ಅಂತೇಳಿ ನಾನು ಆಶಿಸುತ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.